ದಕ್ಷಿಣ ಭಾರತದ ಚಿರಾಪುಂಜಿ ಅಂತಾನೆ ಹೆಸರಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಇದರ ಪರಿಣಾಮವಾಗಿ ಆಗುಂಬೆ ಘಾಟಿಯಲ್ಲಿ ಬೃಹತ್ ಗಾತ್ರದ ಮರವೊಂದು ಧರೆಗೆ ಉರುಳಿದೆ. 4ನೇ ತಿರುವಿನಲ್ಲಿ ಆಗುಂಬೆ ಘಾಟಿಯ 4ನೇ ತಿರುವಿನಲ್ಲಿ ಈ ಘಟನೆ ಸಂಭವಿಸಿದೆ. ಇದರಿಂದಾಗಿ ಬೆಳಗ್ಗೆಯಿಂದಲೇ ಘಾಟಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದು, ಶಿವಮೊಗ್ಗ ಉಡುಪಿ ಸಂಚಾರ ಮಾರ್ಗವಾಗಿರೋದ್ರಿಂದ ಅತಿ ಹೆಚ್ಚು ವಾಹನಗಳು ಈ ಮಾರ್ಗದಲ್ಲಿ ಸಂಚಾರ ಮಾಡ್ತವೆ. ಮಣಿಪಾಲಿಗೆ ಹೋಗ್ತಕ್ಕಂಥ ಬಹಳಷ್ಟು ಜನ ಇದೇ ಮಾರ್ಗದಲ್ಲಿ ಹೋಗ್ತಾರೆ. ಸದ್ಯ ಮರವನ್ನು ಪಕ್ಕಕ್ಕೆ ಸರಿಸಲಾಗಿದೆ. ನಿಧಾನಗತಿಯಲ್ಲಿ ವಾಹನ ಸಂಚಾರ ಸಾಗ್ತಾ ಇದೆ. ಭಾರೀ ಮಳೆಯಿಂದಾಗಿ ಮರ ತೆರವು ಕಾರ್ಯಾಚರಣೆಗೂ ಸಹ ಹಿನ್ನಡೆಯಾಗಿದೆ. ಆಗುಂಬೆ ಘಾಟಿ ರಸ್ತೆಯ 4ನೇ ತಿರುವಿನಲ್ಲಿ ಒಂದು ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು. ಶಿವಮೊಗ್ಗ ಮತ್ತು ಉಡುಪಿ, ಮಲೆನಾಡು ಮತ್ತು ಕರಾವಳಿಯನ್ನು ಸಂಪರ್ಕಿಸ್ತಕ್ಕಂಥ ಬಹಳ ಪ್ರಮುಖವಾದ ರಸ್ತೆ ಸಂಚಾರ ಮಾರ್ಗ ಇದು. ಘಾಟಿ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ದರಿಂದ ತುಂಬ ಹೊತ್ತು ಸಾಲುಗಟ್ಟಿ ವಾಹನಗಳು ನಿಂತಿದ್ದು ಘಾಟಿ ರಸ್ತೆಯಲ್ಲಿ. ಕೊನೆಗೆ ಆ ಮರವನ್ನು ಪಕ್ಕಕ್ಕೆ ಸರಿಸಲಾಗಿದೆ. ಆದರೆ ಮರವನ್ನು ಪೂರ್ತಿ ತೆರವು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಆಗುಂಬೆ ಘಾಟಿ ರಸ್ತೆಯಲ್ಲಿ ವಾಹನಗಳ ಸಂಚಾರ ಬಹಳ ನಿಧಾನವಾಗಿ ಸಾಗ್ತಾ ಇದೆ. ಮಳೆ ಸ್ವಲ್ಪ ಬಿಡುವು ಕೊಟ್ಟು ಮರವನ್ನು ಪೂರ್ತಿ ತೆರವು ಮಾಡಿದ ನಂತರ ಸಂಚಾರ ಸಹಜ ಸ್ಥಿತಿಗೆ ಬರಬಹುದು. ಆಗುಂಬೆ ಘಾಟಿಯಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಮಳೆಗಾಲದಲ್ಲಂತೂ ತುಂಬ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಆಗುಂಬೆಗೆ ಸುರಂಗ ಮಾರ್ಗವನ್ನು ಸಹ ಮಾಡ್ತೇವೆ ಅಂತೇಳಿ ಸರ್ಕಾರ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ಪರಿಸ್ಥಿತಿ ಇರುತ್ತೆ ಏನೋ. ಸದ್ಯ ಈಗ ಮಳೆಗಾಲದಲ್ಲಿ ಆಗುಂಬೆ ಘಾಟಿ ರಸ್ತೆಯಲ್ಲಿ ಮರವೊಂದು ಅಡ್ಡ ಬಿದ್ದು ರಸ್ತೆ ಸಂಚಾರಕ್ಕೆ ವ್ಯತ್ಯಯ ಆಗಿದೆ. ಪಕ್ಕಕ್ಕೆ ಸರಿಸಲಾಗಿದೆ. ವಾಹನಗಳು ನಿಧಾನಗತಿಯಲ್ಲಿ ಚಲಿಸ್ತಾ ಇದ್ದಾವೆ.